ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ ಡ್ಯಾನ್ಸ್ ಆಡ್ಕೊಂಡಿರ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯನು ಕೂಡ ಅವ್ರು ಡ್ಯಾನ್ಸ್ ಆಡ್ತಿರೋದನ್ನೆಲ್ಲನೂ ಫೋನಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಅವನು ಕೂಡ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದ. ಈ ಕಡೆ ಇದನ್ನೆಲ್ಲ ನೋಡಿದ್ದ ರೋಹಿಣಿ ಕೂಡ ಈ ಕಡೆ ಸಿಗ್ನಲ್ ಮಾಡಿ ಹೇಳ್ತಾ ಇರ್ತಾಳೆ. ಈ ಕಡೆ ಪೂಜೆಗೆ ಕಣ್ ಸನ್ನೆ ಮಾಡಿಬಿಟ್ಟು ಹೋಗ್ಬಿಟ್ಟು ನೀನು ಫೋನ್ ಇಸ್ಕೊ ನೀನು ಹೋಗಿ ಅಂತೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಪೂಜೆ ಇದ್ದಾಳು, ಅವಳು ಸರಿ ಇರು ಒಂದು ನಿಮಿಷ ಸ್ವಲ್ಪ ಹೊತ್ತು ಅಂತೇಳಿ ಹೇಳ್ತಾ ಅವಳು ಕೂಡ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಈ ಕಡೆ ಎಷ್ಟೇ ಮಾಡಿದ್ರು ಟ್ರೈ ಮಾಡಿದ್ರು ಈ ಕಡೆ ಪೂಜೆ ಕೂಡ ಹೇಳ್ತಾ ಇರ್ತಾಳೆ ಹೋಗಿ ಫೋನ್ ಇಸ್ಕೊ ಅಂತ ಹೇಳಿ. ಈ ಕಡೆ ರೋಹಿಣಿಗೆ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಹೋಗಿ ಇಸ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಪೂಜೆ ಕೂಡ ಹೋಗ್ಬಿಟ್ಟು ಇಸ್ಕೊಳ್ಳೋಕ್ಕೆ ಅಂತೇಳಿ ಸೂರ್ಯನ ಹತ್ರ ಹೋದಾಗ ನೀವು ಹೋಗಿ ಡ್ಯಾನ್ಸ್ ಆಡಿ ಅಂತ ಹೇಳ್ಬಿಟ್ಟು ಸೂರ್ಯನ ಹತ್ರ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನನಗೆ ಡ್ಯಾನ್ಸ್ ಕಿನ್ಸ್ ಎಲ್ಲ ಬರಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ಟ್ರೈ ಮಾಡಿ ಯಾರಿಗೂ 3% ಯಾರಿಗೂ ಡ್ಯಾನ್ಸ್ ಬರಲ್ಲ, ಅವರು ಕೂಡ ಟ್ರೈ ಮಾಡ್ತಿಲ್ವ, ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ ನೀವು ಹೋಗಿ ಅಂತೇಳಿ ಕಳಿಸ್ತಾಳೆ. ನನ್ನ ಫೋನ್ ಹುಷಾರು ಅಂತೇಳಿ ಹೇಳ್ತಿರ್ತಾಳೆ. ಸರಿ ಆಯಿತು ನೀನು ಫೋನ್ ಆಮೇಲೆ ಕೊಡ್ತೀನಿ ನಾನು ಅಂತೇಳಿ ಅವಳು ಕೂಡ ಫೋನ್ ತೊಗೊಂಡು ಅವಳು ಕೂಡ ಈ ಕಡೆ ಅಡುಗೆ ಮನೆ ಒಳಗೆ ಹೊಟ್ಟೋಗ್ತಾಳೆ. ಅದನ್ನು ಹಿಂಬಾಲಿಸ್ಕೊಂಡು ಬಂದಿದ್ದು ರೋಹಿಣಿ ಕೂಡ ಹಿಂಬಾಲಿಸ್ಕೊಂಡು ಬರ್ತಾಳೆ. ಅವರಿಬ್ಬರು ಗಂಡ ಅಂತ ಖುಷಿಯಿಂದ ಇರ್ತಾರೆ. ಇದೆಲ್ಲ ಬೇಕಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಇಲ್ಲಿ ನನಗೆ 3 ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ, ನಾನು ಓದಾಡ್ತಿದ್ದೆ, ನನ್ನ ಜೀವನನೇ ಹಾಳಾಗಿ ಹೋಗ್ತಿದ್ದೆ, ನಿನಗೆ ಅವ್ರ ಚಿಂತೆ ನನ್ನ ಚಿಂತೆ ಫಸ್ಟ್ ಮಾಡು ಅಂದರೆ ನೀನೇನೇ ಮುಟ್ಟಾಳ್ತನ ಥರ ಅವ್ರ ಚಿಂತೆ ಯೋಚನೆ ಮಾಡ್ತಿದ್ದೆ, ನಿನಗೇನು ಬುದ್ಧಿ ಇಲ್ವಾ ಅಂತ ಹೇಳ್ಬಿಟ್ಟು ಪೂಜೆಗೆ ಬಾಯಿಗೆ ಬಂದಂಗೆ ಬೈತಿರ್ತಾಳೆ. ಈ ಕಡೆ ರೋಹಿಣಿ ಕೂಡ ನೀನು ನನ್ನ ಪರವಾಗಿ ನಿಂತಿದ್ದೆ ಅವ್ರ ಪರವಾಗಿ ನಿಂತಿದ್ಯಾ, ಅವರು ಅಯ್ಯೋ ಪಾಪ ಅಂತ ಹೇಳ್ತಿದ್ಯಲ್ಲ, ಇವಾಗೇನು ನಿನ್ನ ಫೋನಲ್ಲಿ ಇಸ್ಕೊಂತೆ ಇವಾಗೇನು ವಿಡಿಯೋ ಕಳಿಸ್ಕೊಂತೆ ಇಲ್ವಾ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಅದು ಹಂಗಲ್ಲ ಕಣೆ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ನ ಕೈಲಾಗಲ್ಲ ಕೊಡಿ ನಾನೇ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಫೋನಲ್ಲಿ ವಿಡಿಯೋ ಕೂಡ ಹುಡುಕ್ತಾ ಇರ್ತಾಳೆ. ಅವಳಿಗೆ ಅದೇ ಟೈಮಲ್ಲಿ ಫೋನಲ್ಲಿ ವಿಡಿಯೋ ಕೂಡ ಹುಡುಕ್ತಾ ಇರಬೇಕಾದ್ರೆ ಅವಳಿಗೆ ಸಿಗ್ನಲ್ಸ್ ಕೂಡ ಸಿಗ್ತಿರಲ್ಲ. ಈ ಕಡೆ ಎಲ್ಲರೂ ಕೂಡ ಖುಷಿಯಿಂದ ಡ್ಯಾನ್ಸ್ ಆಡ್ತಿರ್ಬೇಕಾದ್ರೆ ಈ ಕಡೆ ಮೀನಂಗೆ ಸುಸ್ತಾಗ್ತಿರುತ್ತೆ, ನೀರು ಕುಡಿಬೇಕು ಅಂತೇಳಿ ಹೇಳ್ತಾ ಇರ್ತಾಳೆ. ಯಾಕೆ ಹೋಗ್ತಿದ್ದೆ ಅಂದರೆ ನೀರು ಕುಡಿತೀನಿ ಇರಿ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾಳೆ. ಇವಳು ನಿಂಬಾಯಿಸ್ಕೊಂಡು ಬರ್ತಾನೆ ಸೂರ್ಯನು ಕೂಡ ಫೋನಲ್ಲಿ ವಿಡಿಯೋ ಹುಡುಕ್ತಾ ಇರಬೇಕಾದ್ರೆ ಈ ಕಡೆ ವಿಡಿಯೋ ಏನು ನೀರೆಲ್ಲ ಕುಡಿಬಾರ್ದು ಸುಮ್ಮನೆ ಇರು ಬಂದು ಡ್ಯಾನ್ಸ್ ಆಡೋ ಅಂತೇಳಿ ಹೇಳ್ತಿರ್ಬೇಕು. ನನ್ನ ಕೈಲಂತೂ ಆಗಲ್ಲ ರೀ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಇವಳು ಕೂಡ ವಿಡಿಯೋ ಹುಡುಕ್ತಾ ಇರಬೇಕಾದ್ರೆ ಇಬ್ಬರು ಕೂಡ ಎದುರು ಬದ್ರಾಗಿ ಡ್ಯಾಶ್ ಹೊಡ್ಬಿಡ್ತಾರೆ. ಫೋನ್ ಕೆಳಗೆ ಬಿದ್ದೋಗ್ಬಿಡುತ್ತೆ. ಇದನ್ನು ನೋಡಿ ಅಯ್ಯೋ ರೀ ಫೋನ್ ಕೆಳಗೆ ಬಿದ್ದೋಯ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸೂರ್ಯಂಗೆ ಮೀನಾ. ಈ ಕಡೆ ಇವರಿಬ್ಬರು ಕೂಡ ಗಾಬರಿಯಿಂದ ನಿಂತ್ಕೊಂಡಿರ್ತಾರೆ. ನೀವ್ಯಾಕೆ ಇಲ್ಲಿ ಬಂದಿದ್ದೀರಾ, ನೀವ್ಯಾಕೆ ನನ್ನ ಫೋನ್ ಎತ್ಕೊಂಡಿದ್ದೀರಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಫೋನ್ ಹೊಡೆದೋಗಿದ್ದು ನಂದು ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಿಂದೇನ್ರಿ ನೀವ್ಯಾಕೆ ಇಲ್ಲಿಂದ ನನ್ನ ಫೋನ್ ಯಾಕೆ ನಿಮ್ಮ ಕೈಗೆ ಸಿಕ್ತು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನಾನು ನೀರು ಕುಡಿಯೋಕ್ಕೆ ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಯ್ಯೋ ನನ್ನ ಫೋನ್ ಹೊಡೆದೋಯ್ತಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಯ್ಯೋ ನೀವು ಫೋನ್ ಹೊಡೆದೋಯ್ತಾ, ಸಾರಿ ರೀ ಫೋನ್ ಗೊತ್ತಿಲ್ಲದೇ ಫೋನ್ ಕೆಳಗೆ ಬಿದ್ದೋಯ್ತು, ನಿಮ್ಮ ಫೋನ್ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀವೇನು ರೆಡಿ ಮಾಡಿಸ್ಕೊಡೋದು ಬೇಡ, ಇದೊಂದು ಖರ್ಚು ತಂದು ನನ್ನ ತಲೆ ಮೇಲೆ ಕಟ್ಬಿಟ್ರಿ ನಾನೇ ರೆಡಿ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ರೋಹಿಣಿ ಎಷ್ಟು ತಡೆದ್ರು ಸೂರ್ಯ ಫೋನ್ ಕೊಡಲ್ಲ, ಹಾಗೆ ಹೊರಟೋಗ್ತಾನೆ. ಅಯ್ಯೋ ಫೋನ್ ಬೇರೆ ಹೊರಟೋಯ್ತು, ಸಿಕ್ಕಿದ ಚಾನ್ಸು ಹೊರಟೋಯ್ತಲ್ಲ ಅಂತ ಹೇಳ್ಬಿಟ್ಟು ಪೂಜೆಗೆ ಬಂದು ಬೈತಿರ್ತಾಳೆ. ಇದೆಲ್ಲ ಆಗಿದೆ ನಿನ್ನಿಂದ, ನೀನು ಒಬ್ಳು ಅನಿಷ್ಟ ಕಣೆ, ಇದೆಲ್ಲ ಆಗಿದ್ದು ನಿನ್ನಿಂದ ಕಣೆ ಅಂತ ಹೇಳ್ಬಿಟ್ಟು ಪೂಜೆಗೆ ಬೈದ್ಬಿಟ್ಟು ಹೊರಟೋಗ್ತಾಳೆ. ನಾನೇನೇ ಮಾಡಿದೆ, ನಾನೇ ಫೋನ್ ತಂದು ನಾನೇ ಉಳ್ಕೈಲಿ ಅನ್ಸ್ಕೋಬೇಕಾ ಅಂತೇಳಿ ಅನ್ಕೊತಾ ಇರ್ತಾರೆ. ಎಲ್ಲರೂ ಕೂಡ ಖುಷಿಯಿಂದ ಮತ್ತೆ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಈ ಕಡೆ ಸೂರ್ಯ, ಮೀನಾ, ಮನೋಜು, ರೋಹಿಣಿ ಎಲ್ಲರೂ ಮತ್ತೆ ಡ್ಯಾನ್ಸ್ ಆಡೋಕ್ಕೆ ನಿಂತಿರ್ತಾರೆ. ಈ ಕಡೆ ಅಯ್ಯೋ ಫೋನ್ ಬೇರೆ ಹೊರಟೋಯ್ತು, ಮತ್ತೆ ಇದೊಂದು ತಲೆನೋವು, ಇದು ಬೇರೆ ರಿಪೇರಿ ಮಾಡಿಸ್ಕೋಬೇಕಾ, ಇವಾಗಿರೋದ್ರ ಸಾಲದಲ್ಲಿ ಇದು ಬೇರೆನಾ ಅಂತ ಹೇಳಿ ಬೈಕೊಂಡು ನಿಂತಿರ್ಬೇಕಾದ್ರೆ ಈ ಕಡೆ ಮೀನು ಕೂಡ ಬರ್ತಾಳೆ. ನೋಡಿ ಬಾದಾಮ್ ಹಾಲ್ಗೆ ಪೇಸ್ತ್ರಿ ಎಲ್ಲ ಹಾಕಿ ತೊಗೊಂಡು ಬಂದಿದ್ದು ಕುಡೀರಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಏನೇ ವಿಶೇಷ ಅಂತ, ವಿಶೇಷ ಏನು ಇಲ್ವಲ್ಲ ನನಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ರೀ ತಮಾಷೆ ಮಾಡೋದು ನಿಲ್ಲಿಸಿ, ಅಷ್ಟೊಂದೆಲ್ಲ ಓಡಾಡಿದ್ರೆ ಕಾಲು ನೋವು ಬಂದಿರ್ತಾರೆ ಡ್ಯಾನ್ಸ್ ಎಲ್ಲ ಆಡಿ, ಅದಕ್ಕೇ ತಂದುಕೊಟ್ಟೆ ಕುಡೀರಿ ಅಂತ ಹೇಳಿ ಹೇಳ್ತಿರ್ತಾರೆ. ಇದೆಲ್ಲ ನನಗೆ ಬೇಡ, ಹೋಗ್ಬಿಟ್ಟು ನಿಮ್ಮ ಸಕ್ಕರೆಗೆ ಹೋಗ್ಕೊಡು ಅಂತೇಳಿ ಹೇಳ್ತಿರ್ತಾರೆ. ಅತ್ತೆಗೆ ನಾನು ನೀರು ತಂದುಕೊಟ್ರೆ ಹಾಲು ತಂದುಕೊಟ್ರೆ ಎಲ್ಲನೂ ಕಷ್ಟ, ಅವ್ರಿಗೆ ಅಂಥದ್ರಲ್ಲಿ ಇದನ್ನು ಹೋಗಿ ತೊಗೊಂಡು ಬಂದು ಕೊಡಿ ಅಂತ ಹೇಳ್ತಿದ್ದೀರಲ್ಲ ನೀವು ಅಂತ ಹೇಳಿ ಹೇಳ್ತಿರ್ತಾಳೆ. ಅಯ್ಯೋ ಹೋಗಿ ತೊಗೊಂಡೋಗಿ ಕೊಡು, ಮತ್ತೆ ನಿಂಗೆ ಬೈತಾರೆ, ಅವಾಗ ನೋಡಿದ್ರೆ ನನಗೇನೋ ಒಂಥರ ಖುಷಿ ಅಂತ ಹೇಳಿ ಹೇಳ್ತಿರ್ತಾರೆ. ಏನು ರೀ ಅತ್ತೆ ನನಗೆ ಬೈದು ನಿಮಗೆ ಖುಷಿನಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ನಾನು ಸುಮ್ಮನೆ ತಮಾಷೆ ಹೇಳ್ಕಣೆ, ನಿನಗೊಬ್ಬರು ಯಾರಾದರೂ ಒಂದು ಮಾತು ಹೇಳಿದ್ರೆ ನನ್ನ ಕೈ ತಡೆಯೋದಕ್ಕೂ ಆಗಲ್ಲ, ನಾನು ಸುಮ್ಮನೆ ಇರೋನಲ್ಲ ಕಣೆ. ಅಲ್ಲ ಕಣೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಿಲ್ಲ, ನೀನು ಡ್ಯಾನ್ಸು ಆಡ್ತೀಯ, ಏನು ಸಾಂಗು ಹಾಡು ಹೇಳ್ತೀಯ, ಅಡುಗೆನೂ ಚೆನ್ನಾಗಿ ಮಾಡ್ತೀಯ ಕಣೆ, ನೋಡೋಕ್ಕೆ ಸಖತ್ತಾಗೂ ಇದೆಯಾ, ಏನು ವಿಶೇಷ ಅಂತ ಹೇಳಿ ಕೇಳ್ತಿರ್ತಾನೆ. ಹಾಗೆ ನಾನು ಸುಮಾರಾಗೇ ಇದ್ದೀನಿ, ಅತ್ತೆ ಸುಮಾರಾಗಿ ಹಾಡು ಹೇಳಿದ್ರಲ್ಲ ಹಂಗಾಗಿ ನಾನು ಚೆನ್ನಾಗಿ ಆಡಿದೆ ಅನ್ನೋ ಥರ ನಿಮ್ಗೆ ಫೀಲ್ ಆಯಿತು ಅಂತೇಳಿ ಹೇಳ್ತಿರ್ತಾರೆ. ಓ ಇರೋ ಸಕ್ಕರೆ ನೋಡಿ ಇಲ್ಲಿ ನೀನು ಸುಮಾರಾಗಿ ಹಾಡು ಹೇಳಿದೆ ಅಂತೇಳಿ ಹೇಳ್ತಿದ್ದಾಳೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅತ್ತೆ ಇಲ್ಲ ಸುಮ್ಮನೆ ಹೇಳಿದೆ ನಾನು, ಆ ಥರ ಏನೂ ಹೇಳಿಲ್ಲ ಅಂತೇಳಿ ಹೇಳ್ತಿರ್ತಾಳೆ. ಈ ಕಡೆ ಹಿಂದೆ ನಿಂತ್ಕೊಂಡು ಸೂರ್ಯ ನಗ್ತಾ ಇರ್ತಾರೆ. ಏನು ರೀ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀರಾ, ನಾನು ಎಷ್ಟು ಗಾಬರಿಯಿಂದ ಆದೆ ಗೊತ್ತಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಿನ್ಗೆ ಯಾಕೆ ಗಾಬರಿ, ಸೂರ್ಯ ಇರಬೇಕಾದ್ರೆ ನೀನು ಗಾಬರಿ ಎಲ್ಲ ಪಡ್ಕೋಬಾರದು, ನೀನು ಖುಷಿಯಿಂದ ಸಂತೋಷವಾಗಿ ಮುಗ್ದಲ್ಲಿ ಮಂದಹಾಸದಿಂದ ಇರಬೇಕು ನೀನು
ಅಂತ ಹೇಳಿ ಅವಳು ನಾನು ತಪ್ಕೊಂಡು ಹೇಳ್ತಾ ಇರ್ತಾನೆ. ಅಯ್ಯೋ ಈಗ ನಾನು ಪೂಜೆ ಮಾಡಿದ್ದೀನಿ ಇವಾಗ ತಾನೆ, ಇದೆಲ್ಲ ಬೇಕಾ, ಸುಮ್ಮನೆ ಇರಿ ಅಂತೇಳಿ ಹೇಳ್ತಿರ್ತಾಳೆ. ಅಯ್ಯೋ ಇದೆಲ್ಲ ನನಗೆ ಗೊತ್ತು, ನೀನೇನು ತಪ್ಕೊಂಡ್ಲೂಬಾರ್ದು ನಿಂತ್ಕೊಂಡ್ಲೂಬಾರ್ದು ಅನ್ನೋ ಥರ ಮಾತಾಡ್ತಿಲ್ಲ, ಯಾಕಾದರೂ ಈ ವ್ರತ ಮಾಡಿದೆ ಅಂತ ಹೇಳಿ ಈ ಕಡೆ ಹೇಳ್ತಿರ್ತಾನೆ. ಸರಿ ಆಯಿತು, ನಾಳೆ ಒಬ್ಬರು ವಿಶೇಷವಾಗಿರೋನ್ನ ಕರ್ಕೊಂಬರ್ತೀನಿ ಗೆಸ್ಟು ಅಂತೇಳಿ ಹೇಳ್ತಿರ್ತಾನೆ. ಗೆಸ್ಟಾಗಿ ಯಾರು ಹೀರೋಯಿನ್ಸಾಗಿ ಏನಾದರೂ ಕರ್ಕೊಂಬರ್ತೀರ ಅಂತ ಕೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ನಾಳೆ ಕರ್ಕೊಂಬರ್ತೀನೆಲ್ಲ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಿರ್ತಾನೆ. ಇವ್ರೇನು ಕರ್ಕೊಂಬಂದ್ಮೇಲೆ ನನಗೆ ಗೊತ್ತಾಗುತ್ತೆ ಇವ್ರೇನು ಹೇಳೋದು ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಈ ಸೂರ್ಯ ಇಬ್ಬರೂ ಕೂಡ ಮಲ್ಕೊತಾರೆ. ಇಬ್ಬರು ಕೂಡ ಮಲ್ಕೊಂಡು ಆಮೇಲೆ ಬೆಳಗ್ಗೆ ಎದ್ದು ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ಈ ಕಡೆ ಕೃಷ್ಣ ಮನೆಗೆ ಅಂತ ಹೇಳ್ಬಿಟ್ಟು ಕೃಷ್ಣ ಕರ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಏನು ರೀ ಕೃಷ್ಣ ಕರ್ಕೊಂಬರೋದಕ್ಕೆ ನೀವು ಇಲ್ಲಿ ಕರ್ಕೊಂಬಂದಿದ್ದು ಅಂತೇಳಿ ಹೇಳ್ತಿರ್ತಾಳೆ. ಕಣೆ ಅಂತೇಳಿ ಬಂದಾಗ, ಹಾಯ್ ಕೃಷ್ ಏನು ಮಾಡ್ತಿದ್ಯಾ ಅಂತೇಳಿ ಅವಳು ಕೂಡ ಖುಷಿಯಿಂದ ಅವಳನ್ನು ಕೂಡ ತಬ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ ಇಬ್ಬರು ಕೂಡ. ಏನೋ ಇವಾಗಲೇ ಆಟ ಆಡೋ ಜಾಗದಲ್ಲಿ ಆಟ ಆಡೋ ಟೈಮಲ್ಲಿ ಏನೋ ಓದ್ಕೊಂಡು ಕೂತಿದ್ಯಾ ನೀನು ಅಂತೇಳಿ ಹೇಳ್ತಿರ್ತಾರೆ. ಅದು ಸರಿ ಅಜ್ಜಿ ಎಲ್ಲಿ ಅಂತ ಕೇಳಿದಾಗ ಅಜ್ಜಿ ಅಂಗಡಿ ಹೋಗಿದ್ದಾರೆ ಅಂತೇಳಿ ಹೇಳ್ತಿರ್ತಾರೆ. ಓ ಒಬ್ಬನೇ ಕಣ, ಎಷ್ಟು ಧೈರ್ಯ ನಿನಗೆ, ನೀನು ಮುಂದೆ ನೆಕ್ಸ್ಟ್ ಏನೋ ಒಂದು ದೊಡ್ಡ ಸಿ ವಿ ರಾಮನ ಏನೋ ಒಂದು ವಿಶ್ವೇಶ್ವರ ಏನೋ ಆಗ್ತಕೊಳೋ, ಇಷ್ಟು ಧೈರ್ಯದಿಂದ ಒಬ್ಬನೇ ಕೂತ್ಕೊಂಡು ಓದ್ತಾ ಇದೆಯಲ್ಲ, ಅದಕ್ಕೆ ಹೇಳಿದ್ದು ಚೆನ್ನಾಗಿ ಓದು ಆಯಿತಾ, ಓದೋ ಟೈಮಲ್ಲಿ ಓದು, ಆಟ ಆಡೋ ಟೈಮಲ್ಲಿ ಆಟ ಆಡೋ ಆಯಿತಾ, ಬರೀ ಓದೋದೇ ಇಟ್ಕೋಬೇಡ ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಮಗುಗೆ ಹೇಳ್ತಾ ಇರ್ತಾನೆ. ಈ ಕಡೆ ಅಂಗಡಿಗೆ ಹೋಗಿದ್ದು ಅವಳು ಕೂಡ ಬರ್ತಾ ಇರ್ತಾಳೆ. ಏನಿದೆ ಸೂರ್ಯ ಮೀನ ಕಾರ್ ನಿಂತಿದ್ದು, ಇಬ್ಬರು ಕೂಡ ಬಂದಿದ್ದಾರಾ ನೋಡೋಣ ಇರೋ ಅಂತ ಹೇಳ್ಬಿಟ್ಟು ಒಳಗೆ ಹೋಗ್ತಾಳೆ. ಆ ಸೂರ್ಯ ಏನಿದೆ ಚೆನ್ನಾಗಿದೆಯಾ ಅಂತೇಳಿ ಈ ಕಡೆ ಅವಳು ಕೂಡ ಕೇಳ್ತಿರ್ಬೇಕು. ಅಮ್ಮ ಚೆನ್ನಾಗಿದ್ದೀನಿ, ಏನು ವಿಶೇಷ ಇಬ್ಬರು ಇಲ್ಲಿ ತನಕ ಬಂದಿದ್ದು ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ನಾನು 3 ದಿನ ವ್ರತ ಮಾಡ್ತಿದ್ದೀನಿ, ದೇವಿನ ಕೂರಿಸಿದ್ದೀನಿ ಮನೆಯಲ್ಲಿ, ಗೊಂಬೆನೂ ಕೂಡ ಕೂರಿಸಿದ್ದೀನಿ, ಅದಕ್ಕೆ ನಿಮ್ಮನ್ನ ಕರೆಯೋದಕ್ಕೆ ಅಂತೇಳಿ ಬಂದಿದ್ದೀನಿ ಅಷ್ಟು ದೂರದಿಂದ ಅಂತೇಳಿ ಈ ಕಡೆ ಮೀನೇ ಹೇಳ್ತಿರ್ಬೇಕಾದ್ರೆ, ಈ ನತದೃಷ್ಟನ ಏಕಮ್ಮ ಕರೀತೆ, ನಾನು ಬರಲ್ಲ ಅಮ್ಮ ಅಂತೇಳಿ ಹೇಳ್ತಿರ್ತಾಳೆ. ಅಲ್ಲಮ್ಮ ನೀವು ಬರಲೇಬೇಕು, ನೀವು ಬರಬೇಕು, ಕೃಷ್ಣ ಬರಬೇಕು, ಅದಕ್ಕೆ ಆಸೆಯಿಂದ ನಾನು ಕೂಡ ಸೂರ್ಯ ಇಬ್ಬರು ಕೂಡ ಬಂದಿದ್ದೀವಿ, ನೀವು ಬರಲ್ಲ ಅಂತ ಹೇಳೋಕೆ ಹೋಗಬೇಡಿ ಅಂತೇಳಿ ಹೇಳ್ತಿರ್ತಾರೆ. ಆಗಲ್ಲ ನಿಮಗೆ ಬಂದರೆ ತೊಂದರೆ ಆಗುತ್ತೆ ಮನೇಲಿ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಸಕ್ಕರೆ ಇದ್ದಿದ್ದೆ, ನೀವು ಸಕ್ಕರೆ ಬಗ್ಗೆ ಏನು ಯೋಚನೆ ಮಾಡಿಬಿಡಿ, ಅವ್ರ ಮಾತನ್ನ ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಬಿಡಿ, ನೀವು ಇದ್ರ ಬಗ್ಗೆ ಏನೋ ಯೋಚನೆ ಮಾಡಿಬಿಡಿ, ನೀವು ಬರಲೇಬೇಕು ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ. ಆಗಲ್ಲಮ್ಮ ನಾನು ಬಂದರೆ ನಿಮಗೆ ತೊಂದರೆ ಆಗುತ್ತೆ, ಅದಕ್ಕೆ ಸುಮ್ಮನೆ ಯಾಕೆ ನಿಮಗಿದೆಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಹೇಳಿದ್ವಲ್ಲ ಅದರಿಂದ ಏನೂ ತೊಂದರೆನೂ ಆಗಲ್ಲ ಏನೂ ಆಗಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಕೃಷಿ ಕೂಡ ಅಜ್ಜಿ ಹೋಗೋಣ ಅಜ್ಜಿ ಪ್ಲೀಸ್ ಅಜ್ಜಿ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಆಗಲ್ಲಪ್ಪ, ನಿಮಗೆ ಸುಮ್ಮನೆ ತೊಂದರೆ ಆಗೋದು, ನಿಮಗೆ ಅವಮಾನ ಆಗೋದು, ಅದನ್ನೆಲ್ಲ ನಾವು ಸಹಿಸ್ಕೊಂಡಿರೋದಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕು, ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಬಿಡಿ, ಅವ್ರು ಏನೇ ಮಾತಾಡಿದ್ರು ನಾನು ಇದನ್ನು ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಸರಿ ಆಯಿತು ನೀವಿಬ್ಬರು ಇಲ್ಲಿ ಕೂತೀರಿ, ನಾನು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಸರಿ ಆಯಿತು ನೀವು ಬೇಗ ಹೋಗ್ಬಿಟ್ಟು ರೆಡಿಯಾಗಿ ಬನ್ನಿ ಅಂತ ಹೇಳ್ತಿರ್ಬೇಕು. ಇಲ್ಲಪ್ಪ ನಾನು ಸ್ವಲ್ಪ ಹೊತ್ತು ಬರ್ತೀನಿ, ನೀವಿಲ್ಲೇ ಕೂತೀರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಕೂತ್ಕೊಂಡು ಕೃಷಿ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಇವರೇನು ಸಡನ್ನಾಗಿ ಬಂದುಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಏನು ಮಾಡೋದು, ರೋಹಿಣಿಗೆ ಗೊತ್ತಾದರೆ ಬೈತಲ್ಲ, ಒಂದು ಪಕ್ಷ ರೋಹಿಣಿಗೆ ಫೋನ್ ಮಾಡಿ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಫೋನ್ ಮಾಡ್ತಾರೆ. ಈ ಕಡೆ ಅಂಗಡಿಗೆ ಕೂತ್ಕೊಂಡು ಮನೋಜ್ ತುಂಬ ನಿದ್ದೆ ಮಾಡಿ ಗೊರ್ಕ ಹೊಡಿತಾ ಇರ್ತಾನೆ. ಅದೇ ಟೈಮ್ಗೆ ರೋಹಿಣಿ ಕೂಡ ಬರ್ತಾಳೆ. ಸ್ಟಾಫ್ನೆಲ್ಲ ನಿಂತ್ಕೊಂಡಿರೋ ನೋಡ್ಬಿಟ್ಟು ಏನು ಇಲ್ಲೇನು ಡ್ರಾಮಾ ನಡೀತಿದ್ದೆ, ಹೋಗಿ ನಿಮ್ಮ ಕೆಲಸ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಅವ್ರನ್ನೆಲ್ಲನೂ ಕೂಡ. ಈ ಕಡೆ ಮನೋಜ್ ಎದೊಳ್ಳಿ ಮನೋಜ್ ಅಂತ ಹೇಳಿ ಎಬ್ಬಿಸ್ತಾನೆ ಇರ್ತಾಳೆ. ಅವನು ಕೂಡ ಎಷ್ಟೇ ಎಚ್ಚರನೂ ಹಾಕ್ತಿರಲಿಲ್ಲ. ಏನು ಮನೋಜ್ ನೀವು ಬಿಸ್ನೆಸ್ ಮಾಡೋದ್ಬಿಟ್ಟು ಏನು ಮಲ್ಕೊಂಡಿದ್ದೀರಾ ಎದೊಳ್ಳಿ ಅಂತ ಹೇಳಿ ಎಬ್ಬಿಸ್ತಾ ಇರಬೇಕಾದ್ರೆ, ಅಯ್ಯೋ ನೀನು ಎಷ್ಟು ಹೇಳಿದ್ರು ಕೇಳಲಿಲ್ಲ, ನಂಗೆ ಸಿಕ್ಕಾಪಟ್ಟೆ ಕಾಲು ನೋವು ಬರ್ತಿದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಅಂತ ಹೇಳಿ ಹೇಳ್ತಿರ್ತಾನೆ. ಆಗಿಲ್ಲ ಅಂದ್ರೂ ಸುಮ್ಮನೆ ಡ್ಯಾನ್ಸ್ ಮಾಡಿಸ್ತೆ ನೀನು ಅಂತ ಹೇಳಿ ಹೇಳ್ತಿರ್ತಾನೆ. ಅಲ್ಲ ಡ್ಯಾನ್ಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಈ ಥರ ನನ್ನ ಸುಮ್ಮನೆ ಹೋಗ್ಬಿಟ್ಟು ಮುಖ ತೊಳ್ಕೊಬನ್ನಿ, ಅವಾಗ ಫ್ರೆಶ್ ಆಗ್ತೀರಾ ಅಂತೇಳಿ ಹೇಳ್ತಿರ್ತಾಳೆ. ಮೀನಾ ನನ್ನ ಕೈಲಂತೂ ಆಗ್ತಿಲ್ಲ ರೋಹಿಣಿ ಅಂತೇಳಿ ಹೇಳ್ತಿರ್ತಾರೆ. ಯಾಗ್ತಿಲ್ಲ ಅಂತ ಅಂದರೆ ಬಿಸ್ನೆಸ್ ಮಾಡ್ತಾ ಹಾಗೆ ಇರ್ತೀರಾ ನೀವು, ಬಿಸ್ನೆಸ್ ಬಗ್ಗೆ ಇಂಪ್ರೂವ್ ಮಾಡೋದನ್ನ ನೋಡೋದು ಬಿಟ್ಟು ಸುಮ್ಮನೆ ನಿದ್ದೆ ಹೊಡ್ಕೊಂಡು ಕೂತಿರ್ತೀರಿ. ನಿಮ್ಮ ನೋಡಿ ಸ್ಟಾಫ್ನೆಲ್ಲ ಅದನ್ನೇ ಕಲಿತಾರೆ, ಅಷ್ಟು ಗೊತ್ತಾಗಲ್ಲ, ಕಾಮನ್ ಸೆನ್ಸ್ ಇಲ್ವಾ ಮನೋಜ್ ನಿಮಗೆ, ಏನು ಬಿಸ್ನೆಸ್ ಮ್ಯಾನ್ ಅಂತ ಮಾತಿಗೂ ಹೇಳ್ತೀರಾ, ಇದೇ ನಿಮ್ಮ ಬಿಸ್ನೆಸ್ ಮ್ಯಾನ್ ಕಲ್ತಿರೋದು ಅಂತ ಹೇಳಿ ಈ ಕಡೆ ರೋಹಿಣಿ ಬೈತಾ ಇರ್ತಾರೆ. ಅಯ್ಯೋ ರೋಹಿಣಿ ಬೈಯೋಕ್ಕೆಲ್ಲ ಹೋಗಬೇಡ, ಇವಾಗ ಏನು ನಾನು ಫ್ರೆಶ್ ಆಗ್ಬಿಟ್ಟು ಮುಖ ತೊಳ್ಕೊ ಬರಬೇಕು ಅಷ್ಟೇ ತಾನೇ, ಸರಿ ಬಿಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹೇಳ್ತಿರ್ತಾನೆ. ಸರಿ ಆಯಿತು ಬೇಗ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾ ಇರ್ಬೇಕಾದ್ರೆ, ನಿಗೊಂದು ಸಿಕ್ಕಾಪಟ್ಟೆ ಕಾಲು ನೋಡ್ತಿದ್ದೆ ರೋಹಿಣಿ, ಅದೆಲ್ಲ ಕಾಮನ್ 2 ದಿನ ಇರುತ್ತೆ ಸುಮ್ಮನೆ ಹೋಗಿ ಅಂತ ಹೇಳ್ಬಿಟ್ಟು ರೋಹಿಣಿ ಮನೋಜ್ನ ಮುಖ ತೊಳೆಯೋದಕ್ಕೆ ಅಂತೇಳಿ ಕಳಿಸ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅವ್ರ ಅಮ್ಮನೂ ಕೂಡ ಫೋನ್ ಮಾಡ್ತಾರೆ. ಅಮ್ಮ ಏನಕ್ಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರೆ, ಅಮ್ಮ ಏನಾಯಿತು ಅಂತ ಕೇಳಿದಾಗ ನನಗೆ ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅಮ್ಮ ನಿನಗೇನಾದರೂ ಆಯಿತು, ಹುಷಾರಿಲ್ವಾ, ನರ್ಸ್ ಇಲ್ವಾ ನಿನ್ನ ಜೊತೆ ಅಂತೇಳಿ ಕೇಳ್ತಾ ಇರ್ತಾಳೆ. ಹಾಗೇನಿಲ್ಲ, ಮತ್ತು ಕೃಷ್ಗೆ ಏನಾದರೂ ಆಯ್ತು ಅಂತ ಕೇಳಿದಾಗ ಕೃಷಿ ಕೂಡ ಆರಾಮಾಗಿದ್ದಾನೆ ಅಂತೇಳಿ ಹೇಳ್ತಿದ್ದೆ. ಆಗಲ್ಲ ನಿಮ್ಮ ಮನೇಲಿ ಏನಾದರೂ ಗೊಂಬೆ ಕೂರಿಸಿದಾರಾ ಅಂತ ಕೇಳಿದಾಗ, ಹೌದು ಯಾಕೆ ಏನಾಯಿತು ಅಂದಾಗ, ಏನಿಲ್ಲ ಸೂರ್ಯ ಮತ್ತು ಇಬ್ಬರು ಮೀನಾ ಬಂದಿದ್ದಾರೆ, ಕೃಷ್ಣ ನನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ, ನಾನು ಎಷ್ಟೇ ಬೇಡ ಅಂದ್ರೂ ಕೇಳ್ತಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅವ್ರಿಬ್ರಿಗೆ ಎಂತಕ್ಕೆ ಬರ್ತಾರೆ, ಇವರಿಬ್ರಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ವೇ, ಮಾತಿಗೂ ನಮ್ಮನೆಗೆ ಹೋಗ್ತಾರಲ್ಲ, ಏನಾಗಿದೆ ಇವರಿಗೆ,
ಅಂತೇಳಿ ಈ ಕಡೆ ರೋಹಿಣಿ ಮನಸಲ್ಲೇ ಬೈಕೊತಾ ಇರ್ತಾಳೆ. ಅಮ್ಮ ತಾಯಿ ಏನು ಮಾಡೋದು ಹೇಳು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಹೌದಾ ಸರಿ ಆಯಿತು ನೀನು ನಮ್ಮ ಮನೆಗೆ ಬಾ ಕೃಷ್ಣ ಕರ್ಕೊಂಡು ಅಂತ ಹೇಳಿ ಹೇಳ್ತಿಲ್ಲ. ಏನು ನಿಜವಾಗ್ಲೂ ನೀನು ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಿದ್ದೆ, ನಿಜ ಹೇಳ್ತಿದ್ದೆ ಅಂತ ಕೇಳಿದಾಗ, ಹೌದು ನೀನು ನಿಜವಾಗ್ಲೂ ನಮ್ಮ ಮನೆಗೆ ಬಾ, ಆ್ಯಂಡ್ ಇನ್ನೊಂದು ಕಂಡೀಷನ್ ಏನು ಗೊತ್ತಾ, ನಾನು ಏನು ಹೇಳ್ತೀನಿ ಅದೇ ಥರ ನೀನು ಮಾಡಬೇಕು ಅಲ್ಲಿ ಅಂತ ಹೇಳಿ ಹೇಳ್ತಿರ್ತಾಳೆ. ಏನು ಮಾಡಬೇಕು ಅಂತ ಕೇಳಿದಾಗ ಅವಳು ಕೂಡ ಗುಟ್ಟಲ್ಲಿ ಏನೇನೋ ಹೇಳ್ಕೊಡ್ತಾ ಇರ್ತಾಳೆ. ಅವ್ರ ಅಮ್ಮ ಕೂಡ ಗಾಬರಿಯಿಂದ ಅಳ್ಕೊಂಡು ನಿಂತ್ಕೊಂಡಿರ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು. ಇದನ್ನೆಲ್ಲ ಹೇಳಿದ್ಮೇಲಿಂದ ಹೇಳ್ತಾ ಇರ್ತಾಳೆ, ನಾನು ಏನು ಹೇಳಿದೆ ಗೊತ್ತಾ, ಅದನ್ನಷ್ಟೇ ಮಾಡು ನೀನು ಅಂತ ಹೇಳಿ ಹೇಳ್ತಿರ್ಬೇಕು. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಕಣೆ ಅಂತ ಹೇಳಿದಾಗ, ಅಯ್ಯೋ ನಿನ್ನ ಮಗಳಿಗಿಂತ ಹೆಚ್ಚಾದ್ದು, ಸುಮ್ಮನೆ ನಾನು ಹೇಳ್ದಾಗ ಮಾಡಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಇಲ್ಲಿ ಮನೆಯವರೆಲ್ಲರೂ ಕೂಡ ರೆಡಿಯಾಗಿ ನಿಂತ್ಕೊಂಡು ಈ ಕಡೆ ಅವ್ರ ಅಪ್ಪ ರವಿನು ಮತ್ತು ಅವ್ರ ಅಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ, ಏನು ರೀ ಫಂಕ್ಷನ್ ಮುಗಿಯೋ ಟೈಮಲ್ಲಿ ಈ ಸೂರ್ಯ ಮತ್ತು ಮೀನಾ ಇಬ್ಬರು ಕಾಣ್ತಾ ಇಲ್ಲ, ಎಲ್ಲ ಕೆಲಸ ನಾನೇ ಮಾಡಬೇಕಾ ಇಲ್ಲಿ ಅಂತ ಹೇಳಿ ಹೇಳ್ತಿರ್ಬೇಕು. ನೀನೇ ತಾನೇ ಈ ಮನೆ ನಂದು, ಇದ್ರಲ್ಲಿ ಏನು ಮಾಡಿದ್ರು ನನಗೆ ಪಾಲಿರಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ, ನೀನು ಭಾಗವಹಿಸು, ನೀನು ಇದರಲ್ಲೆಲ್ಲ ಕೆಲಸ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅವನು ಕೂಡ. ರೀ ಏನು ರೀ ನಾನೇ ಮನೆ ಕೆಲಸದವಳ ನಿಮಗೆ ಅಂತ ಹೇಳ್ತಿರ್ಬೇಕಾದ್ರೆ, ನಾನೆಲ್ಲಿ ಹೇಳಿದೆ ಆ ಥರ ಅಂತೇಳಿ ಹೇಳ್ತಿರ್ತಾನೆ. ನಿಮಗೆ ಹೋಗಿ ಹೇಳ್ದೆ ನಾನು ತೊಗೊಂಡು ನಾನೇ ಹೊಡ್ಕೋಬೇಕು ಅಂತೇಳಿ ಈ ಕಡೆ ಶಾಂತಿ ಹೇಳ್ತಾ ಇರ್ತಾಳೆ. ಈ ಕಡೆ ಪೂಜಾ ಬಂದು ಕೇಳ್ತಾ ಇರ್ತಾಳೆ ರೋಹಿಣಿಗೆ, ಏನು ಫೋನ್ ಕತೆಗೆ ಇನ್ನೊಂದು ಪ್ಲ್ಯಾನ್ ಮಾಡ್ದೆ ನೀನು ಅಂತ ಕೇಳ್ತಿರ್ಬೇಕಾದ್ರೆ, ನಾನು ಫೋನ್ ಬಗ್ಗೆ ಏನೂ ಯೋಚನೆ ಮಾಡ್ತಿಲ್ಲ ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ. ಹಾಗಂದ್ರೆ ಏನೇ ಅಂತ ಹೇಳಿ ಕೇಳ್ತಿರ್ತಾಳೆ. ಅಯ್ಯೋ ಮುಂದೆ ನೀನೇ ಇರ್ತೀಯ ತಾನೆ, ನಿನಗೆ ಗೊತ್ತಾಗುತ್ತೆ ಬಿಡು ಅಲ್ಲಿ ಏನಾಗುತ್ತೆ ಅಂತೇಳಿ ಹೇಳ್ತಿರ್ತಾಳೆ. ಸರಿ ನಾನು ಇವಾಗ ಕೋಸಂಬರಿ ಕೊತ್ತಂಬರಿ ಎಲ್ಲ ಹೆಚ್ಚಿ ಇರ್ತೀನಿ, ಬಾಳೆದೆಲ್ಲ ಮುಚ್ಕೊಂಡು ನೀನು ಬಾ, ನಾನು ಹೋಗ್ಬಿಟ್ಟು ಅಲ್ಲೋಗಿ ರೆಡಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲ ಕಣೆ ಫೋನಿನ ಕತೆ ಏನು ಹೇಳಿ ಅಂತ ಹೇಳ್ತಾರೆ. ಅಯ್ಯೋ ನೀನು ಬಾ, ನಿನ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಪೂಜೆನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ. ರೋಹಿಣಿ ಕೂಡ ಪೂಜೆ ಇಬ್ಬರು ಕೂಡ ಪ್ರಸಾದ ತೊಗೊಂಡ್ಬಂದು ಎಲ್ಲರೂ ಕೂಡ ಅಲಂಕರಿಸ್ತಾ ಇರ್ತಾರೆ. ಎಲ್ಲರೂ ಕೂಡ ಜೋಣಿಸ್ಕೊಂಡು ನಿಂತಿರ್ಬೇಕಾದ್ರೆ, ಏನು ಸುಮ್ಮನೆ ಕೂತಿದ್ದೆ ನೀನು ಹೆಲ್ಪ್ ಮಾಡೋಕ್ಕಾಗಲ್ವೇನೋ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಾನು ಬಿಸ್ನೆಸ್ ಬಗ್ಗೆ ಓದ್ತಾ ಇದ್ದೀನಿ ಅಪ್ಪ ಅಂತೇಳಿ ಹೇಳ್ತಿರ್ತಾನೆ. ಅದೇ ಟೈಮ್ಗೆ ಸೂರ್ಯ ಕೂಡ ಬರ್ತಾನೆ. ಅಪ್ಪ ಸೂರ್ಯ ಎಲ್ಲಪ್ಪ ಹೋಗಿದೆ ಅಂತ ಕೇಳಿದಾಗ, ಅಯ್ಯೋ ಅಪ್ಪ ನಿಮ್ಗೊಂದು ಇಂಪಾರ್ಟೆಂಟ್ ಒಬ್ರು ಗಿಸ್ನ ಕರ್ಕೊಂಬರಕ್ಕೆ ಹೋಗಿದ್ದೆ ನೋಡು ಅಲ್ಲಿ ಅಂತ ಹೇಳಿ ಕೃಷ್ ವೇಷ ಹಾಕ್ಕೊಂಡು ಬಂದಿರ್ತಾನೆ. ಇದನ್ನು ನೋಡಿ ಕೃಷ್ಣ ನೋಡ್ಕೊಂಡು ಈ ಕಡೆ ರೋಹಿಣಿ ಕೂಡ ಇದ್ದಾಗ ತುಂಬ ಅವಳಿಗೆ ಬೇಜಾರಾಗ್ತಿರುತ್ತೆ, ಮನಸ್ಸು ತುಂಬ ಅಳ್ತಾ ಇರ್ತಾಳೆ ಅವಳು ಕೃಷ್ಣ ನೋಡ್ಕೊಂಡು. ಎಲ್ಲರೂ ಕೂಡ ಖುಷಿಯಿಂದ ಹಬ್ಬ ಕೃಷ್ಣ ಸಾಕ್ಷಾತ್ ಕೃಷ್ಣನೇ ಬಂದ ಅನ್ನೋ ಥರ ಆಗ್ತಿರ್ದೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ, ಇದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿಗೆ ತುಂಬ ಅಳು ಬರ್ತಿರುತ್ತೆ. ಅವಳಿಗೆ ಮನಸ್ಸು ತುಂಬ ತಡಿತಾ ಇರಲ್ಲ. ಅವಳು ನೋಡಿ ಒಂದು ಕಡೆ ಖುಷಿನೂ ಆಗ್ತಿರುತ್ತೆ, ಒಂದು ಕಡೆ ಅಳುನೂ ಬರ್ತಿರುತ್ತೆ. ಅಲ್ಲ ಕಣೆ ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಬಂದು ಶ್ರೀಕೃಷ್ಣ ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ, ಅವ್ನ ಕಲರ್ ನೋಡ್ದ ಅವ್ನು ಹೆಂಗಿದ್ದಾನೆ ಯಾವ ಥರ ಇದ್ದಾನೆ ಅಂತೇಳಿ ಹೇಳ್ತಾ ಆಡ್ಕೊಂಡು ನಗ್ತಾ ಇರ್ತಾಳೆ. ಇದನ್ನು ಕೇಳಿಸ್ಕೊಂಡಿದ್ದು ರೋಹಿಣಿಗೆ ತುಂಬ ಕೋಪ ಬರ್ತಿರುತ್ತೆ. ಇವತ್ತೇ ಮಾಡೋ ಕೆಲಸ ಎಲ್ಲ ಯಾರು ಹೆಂಗೆ ಮಾತಾಡಿಸ್ಬೇಕು ಅಂತಲೂ ಗೊತ್ತಾಗಲ್ಲ ಅಂತೇಳಿ ಬೈಕೊಂತ ಇರ್ತಾಳೆ. ಅವನು ಶ್ರೀಕೃಷ್ಣ ಪರಮಾತ್ಮನ ವೇಷದಲ್ಲಿ ಬಂದಿದ್ದಾನೆ, ಅವನಿಗೇನಾದರೂ ಅಂತ ನೀನು ಕೃಷ್ಣನಿಗೆ ಅಂದಂಗೆ ಆಯಿತು ಸುಮ್ಮನೆ ಇರೇ ಅಂತೇಳಿ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಅಮ್ಮನೂ ಕೂಡ ಬರ್ದು ನಿಂತ್ಕೊತಾರೆ. ಅಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಈ ಕಡೆ ಅವ್ರ ಅಪ್ಪ ಮಾತಾಡಿಸ್ತಿರ್ಬೇಕು. ಹ್ಞೂ ಅಣ್ಣ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತೇಳಿ ಮಾತಾಡ್ತಿರ್ತಾರೆ. ಇವರೊಬ್ಬರು ಕಮ್ಮಿ ಇದ್ರು ನೋಡಪ್ಪ ಇದಕ್ಕೆ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು ಎಲ್ಲರೂ ಬಂದು ಖುಷಿಯಿಂದ ಪೂಜೆ ಮಾಡೋಣ ಬನ್ನಿ ಅಂತೇಳಿ ಹೇಳ್ತಾ ಇರ್ತಾರೆ. ನೀವು ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮನ ರೋಹಿಣಿ ನೋಡು ಒಳ್ಳೆ ಕಲರ್ ನೋಡು ಯಾವ ಥರ ಇದ್ದಾನೆ ಅಂತೇಳಿ ಬೈತಾ ಇರ್ತಾನೆ. ನಿಮಗೆ ಯಾಕೆ ರೀ ಕಂಡವ್ರ ಮನೆ ವಿಷಯ, ಯಾರು ನೋಡಿದ್ರು ಬರೀ ಹಾಡ್ಕೊಳ್ಳೋದೆಲ್ಲ ಇರ್ತಿರಲ್ಲ, ನಿಮಗೆ ಅಷ್ಟು ಗೊತ್ತಾಗತ್ತಿಲ್ವಾ, ಚಿಕ್ಕ ಮಕ್ಕಳು ಅವ್ರ ಬಗ್ಗೆ ಆಡ್ಕೊತಿರಲ್ಲ, ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಹೇಳ್ಬಿಟ್ಟು ಮನೋಜ್ಗೆ ರೋಹಿಣಿ ಬೈತಾ ಇರ್ತಾಳೆ. ನೀವೇನು ಅವ್ರ ಮಕ್ಕಳಾ, ನೀವು ಯಾಕೆ ಹಿಂಗೆಲ್ಲ ಮಾತಾಡ್ತೀರ ಅಂತೇಳಿ ಪೂಜೆನೂ ಕೂಡ ಬೈತಾ ಇರ್ತಾಳೆ. ಅಲ್ಲ ನಾನೇನು ಮಾಡಿದೆ ಅಂತ ಹೇಳ್ಬಿಟ್ಟು ರೋಹಿಣಿ ಹಿಂಗೆ ಬೈಕೊಂಡು ಹೋಗ್ತಿದ್ದಾಳೆ. ನಾನು ಏನಂದೆ, ಮಗು ಕಲರ್ ಚೆನ್ನಾಗಿಲ್ಲ ಅಂತ ಹೇಳಿದೆ ಅಷ್ಟಕ್ಕೆ ಯಾಕೆ ಹಿಂಗೆ ಬೈಕೊಂಡು ಹೋಗ್ತಿದ್ದಾಳೆ, ನಾನು ಇನ್ನೂ ದೊಡ್ಡ ತಪ್ಪು ಮಾಡಿದೆ ಅನ್ನೋ ಥರ ಬೈಕೊಂಡು ಹೋಗ್ತಾಳಲ್ಲ. ಹೆಣ್ಮಕ್ಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ, ಯಾರು ಯಾವ ಟೈಮಲ್ಲಿ ಹೆಂಗಿರ್ತಾರೆ ಏನು ಅಂತಲೇ ಗೊತ್ತಾಗಲ್ಲ ಅಂತೇಳಿ ಹೇಳ್ತಾ ಇರ್ತಾನೆ. ಮನೋಜ್ ಕೂಡ ಬೈಕೊತಾ ಇರ್ತಾನೆ. ಸರಿ ಅಂತ ಪೂಜೆಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಪೂಜೆಗೆ ರೆಡಿ ಆಗಿರ್ತಾರೆ. ಪೂಜೆ ಕೂಡ ಮಂಗಳಾರತಿ ಸ್ಟಾರ್ಟ್ ಮಾಡಿರ್ತಾರೆ. ಮಂಗಳಾರತಿ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಅಲ್ಲಿಂದಲೇ ಮಂಗಳಾರತಿ ತೊಗೊಳ್ಳಿ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ರೋಹಿಣಿ ಅವ್ರ ಅಮ್ಮನ ನೋಡ್ಕೊಂಡೆ ನಿಂತಿರ್ತಾರೆ. ರೋಹಿಣಿ ಎಲ್ರಿಗೂ ಪ್ರಸಾದ ಕೊಡಮ್ಮ ಅಂತೇಳಿ ಹೇಳಿದಾಗ ರೋಹಿಣಿ ಕೂಡ ಸರಿ ಆಯಿತು ಅಂತ ಹೇಳ್ಬಿಟ್ಟು ಪ್ರಸಾದ ತೊಗೊಂಡು ಬಂದು ಎಲ್ರಿಗೂ ಕೂಡ ಹಂಚ್ತಾ ಇರ್ತಾಳೆ. ಈ ಕಡೆ ಶಾಂತಿನೂ ಕೂಡ ಖುಷಿಯಿಂದ ಇನ್ನೇನು ಕೃಷಿಯಿಂದಲೇ ನಾನು ಪ್ರಸಾದ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಿರ್ಬೇಕಾದ್ರೆ, ಎಲ್ಲ ನೀನು ಹೇಳ್ದಂಗೆ ಆಯ್ತಲ್ಲಮ್ಮ, ನೀನು ಹೇಳ್ದಂಗೆ ಕುಣಿಬೇಕು, ನಮ್ಮ ಮಾತೇಳಿ ಕೇಳ್ತೀಯಾ, ನೀನು ಇಷ್ಟ ಬಂದಾಗ ಕುಣಿತ, ನೀನು ಇಷ್ಟ ಬಂದಂಗೆ ಆಡ್ತೀಯ, ಸರಿ ಕೊಡಿಸು ಇದು ಒಂದು ಆಗಲಿ ಅಂತ ಹೇಳ್ಬಿಟ್ಟು ಕೃಷ್ ಹತ್ರನೇ ಈ ರೋಹಿಣಿ ಮತ್ತು ಮೀನಿ ಎಲ್ಲರೂ ಕೂಡ ಪ್ರಸಾದ ರೆಡಿ ಮಾಡಿ ಕೈಲೇ ಎಲ್ಲರೂ ಪ್ರಸಾದನೂ ಕೊಡಿಸ್ತಾ ಇರ್ತಾಳೆ. ಎಲ್ಲರೂ ಕೂಡ ಅವಳ ಹತ್ರ ಪ್ರಸಾದ ಇಸ್ಕೊಂಡು ತಿಂತಾ ಇರಬೇಕಾದ್ರೆ ಈ ಕಡೆ ಸೂರ್ಯನೂ ಕೂಡ ಅವ್ರ ಅಪ್ಪನ ಹತ್ರ ಸುಮ್ಮನೆ ಗಲಾಟೆ ಮಾಡ್ಕೊಂಡು ನಿಂತಿರ್ತಾನೆ. ಕೃಷ್ ತೊಗೊಂಡೋಗ್ಬಿಟ್ಟು ಈಗ ಪ್ರಸಾದ ಕೊಡೋದಕ್ಕೆ ಅಂತ ರೋಹಿಣಿ ಹತ್ರ ಹೋದಾಗ ರೋಹಿಣಿಗೆ ತುಂಬ ಬೇಜಾರಾಗಿರುತ್ತೆ. ಅವ್ರ ಮಗನ ನೋಡ್ಬಿಟ್ಟು ತುಂಬ ಬಿಕ್ಕಿ ಅಳ್ತಾ ಇರ್ತಾಳೆ. ಅವಳಿಗೆ ತಬ್ಕೊಂಡು ಹಿಂಗೆ ಮುತ್ತಾಡ್ತಿರ್ತಾಳೆ.
ಮುತ್ತು ಕೊಡ್ತಾ ಇರ್ತಾಳೆ. ವಿಕ್ಕಿ ತುಂಬ ಅಳ್ತಿರ್ಬೇಕಾದ್ರೆ ಮನೋಜ ಬಂದ್ಬಿಟ್ಟು ಅವ್ರ ಅಮ್ಮನ ಹತ್ರ ಬಂದು ಕೇಳ್ತಾ ಇರ್ತಾನೆ, ಇವಳು ಯಾಕಮ್ಮ ಹಿಂಗೆ ಅಳ್ತಾ ಇದ್ದಾಳೆ ಅಂತ ಕೇಳಿದಾಗ, ಅಯ್ಯೋ ಫಸ್ಟೇ ಮಗು ಹೊಟ್ಟೆಲೆ ಸತ್ತೋಯ್ತಲ್ವೇನೋ, ಹಂಗಾಗಿ ಅವಳಿಗೆ ಮನಸ್ಸಿಗೆ ಈ ಮಗು ನೋಡಿ ಅವಳಿಗೆ ಒಂಥರ ಬೇಜಾರಾಗಿತ್ತು, ಅದಕ್ಕೆ ಅವಳು ತಪ್ಪಿಕೊಂಡು ಅಳ್ತಿರ್ತಾಳೆ. ಬಿಡು ನೀನು ಯಾಕೆ, ನೀನು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡು ಅಂತೇಳಿ ಬೈತಾ ಇರ್ತಾಳೆ. ಯೋಚನೆ ಮಾಡ್ತೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಕೃಷು ನನ್ನ ಮಗು ನಿನ್ನ ಮಗು ಅಲ್ಲ, ನೀನೇನು ಅಷ್ಟೊಂದು ತಬ್ಕೊಂಡು ಮುದ್ದಾಡ್ತಾ ಇದೆಯಾ, ಕೃಷ್ಣ ನಾ ತೊಗೋಬೇಕು ಅಂತ ಇದ್ದೀನಿ, ನೀನೇನು ಎತ್ಕೊಳ್ಳೋದು, ಕಳಿಸಿ ಈ ಕಡೆ ಅವನ್ನ ಅಂತ ಹೇಳ್ಬಿಟ್ಟು ಸೂರ್ಯ ರೇಗ್ತಾ ಇರ್ತಾನೆ. ಸೂರ್ಯ ಬಂದು ಕೃಷ್ಣ ಎತ್ಕೊಂಡು ಮುದ್ದಾಡ್ತಾ ಇರಬೇಕಾದ್ರೆ ಈ ಕಡೆ ಎಲ್ರಿಗೂ ಪ್ರಸಾದ ಕೊಡಮ್ಮ ಅಂತೇಳಿ ಪ್ರಸಾದ ಕೊಡ್ತಿರ್ತಾರೆ. ನೀನು ಇನ್ಮೇಲಿಂದ ನಮ್ಮನ್ನ ಅಪ್ಪ ಅಮ್ಮ ಅಂತ ಕರಿಬೇಕು, ನಾನು ನಿಮ್ಮನ್ನ ತೊಗೊತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಇದನ್ನು ಕೇಳಿಸ್ಕೊಂಡಿದ್ದು ರೋಹಿಣಿ ಕೂಡ ಕನಸನ್ನೇ ಮಾಡಿಬಿಟ್ಟು ಅವ್ರ ಅಮ್ಮಂಗೆ ಹೇಳ್ತಿರ್ತಾಳೆ ಪ್ಲ್ಯಾನ್ ಮಾಡು ಅಂತೇಳಿ. ಈ ಕಡೆ ರೋಹಿಣಿಗೆ ಮೀನಿಗೆ ರೇಗ್ತಾ ಇರ್ತಾರೆ, ಸಾಕು ಮುಚ್ಚೋ ಬಾಯಿ, ನೀನು ಯಾರೋ ಸೀಮೆಗಳ್ದಿರ ಅಪ್ಪ ಅಮ್ಮ ಬೀದಿ ಲೋಕನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟು ಊಟ ಹಾಕ್ಸಿದ ತಕ್ಷಣ ನೀನು ಅವ್ರ ಅಪ್ಪ ಅಮ್ಮ ಅವ್ರ ಮಗು ನಿಂದಾಗ್ಬಿಡುತ್ತಾ, ಪ್ರತಿ ಸಲ ಬಂದಾಗೆಲ್ಲ ನೋಡ್ತಾ ಇರ್ತೀನಿ ನೀನು ಅವಳು ನಮ್ಮ ಅಪ್ಪ ಅಮ್ಮ ಅಂತ ಕರಿ ಅಂತ ಹೇಳಿ ಅವ್ನು ಕೃಷ್ ಕೈಲಿ ಹೇಳಿಸ್ತಾ ಇರ್ತಾರೆ. ನಿಂಗೆ ಅಷ್ಟು ಗೊತ್ತಾಗಲ್ಲ, ಬೇರೆಯವ್ರ ಮಕ್ಕಳನ್ನ ಅಪ್ಪ ಅಮ್ಮ ಅಂತ ಆ ಮಕ್ಕಳನ್ನ ಅಪ್ಪ ಅಮ್ಮ ಅಂತ ಕರಿ ಅಂತ ಹೇಳಿ ಬಾಯಿ ತುಂಬ ಹೇಳ್ಸ್ಕೊಂಡು ಕರ್ಸ್ಕೊತಿಲ್ಲ ಅಂತೇಳಿ ಈ ಕಡೆ ಅವ್ರ ಅಮ್ಮ ಬೈತಾ ಇರ್ತಾರೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿಗೆ ಮನಸ್ಸು ತುಂಬ ಖುಷಿ ಆಗ್ತಿರೋದು, ಅವಳು ಕೂಡ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳ್ಬಿಟ್ಟು ಅವಳು ಖುಷಿಯಿಂದ ಇರ್ತಾಳೆ. ಮೀನಾ ಇದ್ದವಳು ಕೇಳ್ತಾ ಇರ್ತಾರೆ, ಯಾಕಮ್ಮ ಹಿಂಗೆ ಮಾತಾಡ್ತಿದ್ದೀರಿ, ಪ್ರತಿ ಸಲ ಬಂದಾಗೆಲ್ಲ ಅಪ್ಪ ಅಮ್ಮ ಅಂತ ಹೇಳಿ ಕರಿ ಅಂತ ಹೇಳ್ಬಿಟ್ಟು ಕರೆಸ್ಕೊತೀರಿ, ನಿಮ್ಗೆ ನಾಚಿಕೆ ಆಗಲ್ವ ಅಂತೇಳಿ ಅವರು ಕೂಡ ಬೈತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.